ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್ 5. ಬಹಳ ದಿನಗಳ ಮೇಲೆ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಸಿಗದ ಕಾರಣ ಇಷ್ಟೊಂದು ಡಿಲೇ ಆಯಿತು. ಸಾರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಐತಿ, ಭಾಳ ಯೂಸ್ಫುಲ್ ಐತಿ. ಏನು ಗೊತ್ತೇ ಇಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಏನು ಗೊತ್ತಿಲ್ಲ ಅಂತ ಕೇಳ್ತೀರಾ? ಮ್ಯಾನಿಫೆಸ್ಟೇಷನ್. ಎಸ್, ಮ್ಯಾನಿಫೆಸ್ಟೇಷನ್ನ ಏನು ಗೊತ್ತಿಲ್ಲ. ಸೊ ವಾಟರ್ ಮ್ಯಾನಿಫೆಸ್ಟೇಷನ್ ಅದರಲ್ಲೂ ಹೇಗೆ ಮಾಡಬೇಕು, ಯಾವ ರೀತಿ ಎನರ್ಜಿನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ಆಗಿರುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಫಸ್ಟಿಗೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಆ್ಯಸ್ ಯೂಶ್ವಲಿ ನೀರು ಕುಡಿತೀರಲ್ಲ, ಅದೇ ಥರನೇ ನೀರು ಕುಡಿಬೇಕು ಅಂಥೇಳಿ ನಾನು ಕಾಚಿನ ಗ್ಲಾಸಲ್ಲಿ ನಾನು ನೀರನ್ನು ತೊಗೊತೀನಿ. ನಿಮಗೆ ಬೇಕಾದರೆ ಸ್ಟೀಲ್ ಗ್ಲಾಸ್ ಯೂಸ್ ಮಾಡ್ಕೋಬೋದು. ಕಾಚಿನ ಗ್ಲಾಸು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತೈತಿ, ಯಾಕಂದರೆ ಟ್ರಾನ್ಸ್ಪರೆಂಟಾಗಿ ವಾಟರ್ ಕಾಣಿಸ್ತಿರ್ತೈತಿ. ಹಾಗಾಗಿ ಮ್ಯಾನಿಫೆಸ್ಟ್ ಜಲ್ದಿನೇ ಆಗ್ತದೆ. ಒಂದು ರೀತಿ ಅಟ್ರ್ಯಾಕ್ಟ್ ಆಗ್ತೈತಿ ನಮ್ಮನ್ನು ಅದು ನೋಡಿದೆ. ಸೊ ನಾವು ಅದನ್ನು ನೋಡ್ತೀವಿ. ಆ ರೀತಿ ಸ್ಟೀಲ್ ಆದರೆ ಒಳಗಡೆ ನೀರಿರುತ್ತೆ, ಜಸ್ಟ್ ಮೇಲಿಂದ ಅಷ್ಟೇ ನೋಡ್ಬೋದು, ಔಟ್ಸೈಡ್ ನಮಗೆ ಕಾಣಿಸಂಗಿಲ್ಲ. ಕಾಚಿನ ಗ್ಲಾಸಸ್ ಸಖತ್ ಎಫೆಕ್ಟಿವ್ ಆಗಿರ್ತದೆ. ಅದು ಸಲುವಾಗಿ ಇದನ್ನು ಸಜೆಸ್ಟ್ ಮಾಡ್ತೀನಿ. ಇಲ್ಲಪ್ಪ ಅಂತಂದರೆ ಸ್ಟೀಲನ್ನು ಯೂಸ್ ಮಾಡ್ಕೋಬೋದು, ಬಟ್ ಅದು ನಿಮ್ಗೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟು ನೀವು ಮಾಡಬೇಕಾಗುತ್ತೆ. ಏನಪ್ಪ ಸ್ಟೀಲ್ ಐತಿ ಹೆಂಗೆ ಮಾಡೋದು ಅಂತ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಮಾಡ್ಕೊರಿ. ಸೊ ನಂಬಿಕೆ ಇರಲಿ ಅಷ್ಟೇ. ಅದಾದಮೇಲೆ ಒಂದು ಗ್ಲಾಸ್ ಫುಲ್ ವಾಶ್ ಮಾಡಿಕೊಂಡು ಪ್ಯೂರ್ಲಿ ಒಳ್ಳೆಯದು ಒಂದು ನೀರು ತಗೊಂಡು ಅದನ್ನು ನಾನು ಹೊರಗಡೆ ಸ್ವಲ್ಪ ಸೂರ್ಯನ ಕಿರಣಗಳ ಒಂದು ಎಲ್ಲೆಲ್ಲಿ ಬೀಳುತ್ತದಲ್ಲ, ಸೊ ಹೊರಗಡೆ ನಿಂತ್ಕೊತೀನಿ. ಯೂನಿವರ್ಸ್ಗಳನ್ನ ಬೇಡ್ಕೊತೀನಿ. ಅಲ್ಲಿ ನನ್ನ ಒಂದು ಗ್ಲಾಸಲ್ಲಿರುವ ನೀರಿಗೆ ಎಲ್ಲ ದೇವತೆಗಳಾಗಿರ್ಬೋದು, ಯೂನಿವರ್ಸಲ್ ಪೂರ್ತಿಯಾಗಿ ನನ್ನ ವಾಟರಿಗೆ ಅದು ಆಶೀರ್ವಾದ ಕೊಡಬೇಕು. ಆ ರೀತಿ ನಾನು ಒಂದನ್ನು ಬೇಡ್ಕೊತೀನಿ. ಅದಾದ ನಂತರ ಸೊ ಅಲ್ಲಿ ಏನೋ ಒಂದು ರೀತಿ ನನ್ನ ಮನಸ್ಸಿಗೆ ಪಾಸಿಟಿವ್ ಅಂತ ಅನಿಸುತ್ತೆ. ಸೊ ಎನರ್ಜಿ ಕ್ರಿಯೇಟ್ ಆಗುತ್ತೆ, ನ್ಯೂ ಎನರ್ಜಿ. ಹಾಗೆ ನಿಮಗೆ ಒಂದು ಏನು ಉತ್ಸಾಹ ಉಲ್ಲಾಸ ಎಲ್ಲನೂ ಒಂದು ರೀತಿ ತುಂಬ್ಕೊಂಡ್ಬಿಡುತ್ತೆ. ಯಾಕಂದರೆ ನೇಚರ್ ಅಂದರೆ ಅಲ್ಲಿ ಜೀವ ಇರುತ್ತೆ. ಯಾಕಂದರೆ ನೇಚರಲ್ಲಿ ನಮ್ಮ ಜೀವನನೂ ಕೂಡ ಅಡಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಹಾಗೆ ಸಿಕ್ಕಾಪಟ್ಟೆ ನಂಬ್ತೀನಿ ನಾನು ಈ ನೇಚರನ್ನು. ಹೊರಗಡೆ ನಿಂತು ಒಂದು ಸತಿ ಗ್ಲಾಸನ್ನು ಎತ್ತಿಟ್ಕೊಂಡು ಯೂನಿವರ್ಸ್ ಎಲ್ಲ ಬೇಡ್ಕೊಳ್ಳೋದು, ಹಾಗೆ ನಮ್ಮ ಸೂರ್ಯನಿಗೂ ಕೂಡ ಬೇಡ್ಕೊಂಡು, ಇಲ್ಲಿ ಈ ನೀರಿಗೆ ನಾರ್ಮಲ್ ನೀರಾಗಿರುತ್ತೆ, ಬಟ್ ಅದು ಹೊರಗಡೆ ನಿಂತು ನಾವು ಬೇಡ್ಕೊಂಡಾಗ ಸೊ ಫುಲ್ ಎನರ್ಜಿಯಾಗಿ ಫುಲ್ಲು ಒಂದು ವಾಟರ್ಗೆ ಶಕ್ತಿ ಬಂದಿರ್ತೈತಿ. ಹಾಗಾಗಿ ಅದನ್ನು ನಾವು ಒಳಗಡೆ ತೊಗೊಂಡು ಬರ್ತೀನಿ. ಸೊ ನಾರ್ಮಲಾಗಿ ಒಳಗಡೆ ತೊಗೊಂಡು ಬಂದು ಅದನ್ನು ಒಂದು ಪ್ಲೇಸಲ್ಲಿ ಕೂತ್ಕೋತೀನಿ. ಸೇಮ್ ಪ್ಲೇಸ್ ಆದರೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಸ್ನಾನ ಮಾಡಬೇಕಾ, ಸ್ನಾನ ಮಾಡದೇ ಇದ್ದಾಗ ಮಾಡಬೇಕಾ ಅಂತ ಕೇಳ್ತೀರಾ? ನನ್ನ ಪ್ರಕಾರ ನಮ್ಮ ಒಂದು ಮನಸ್ಸು ಪರಿಸ್ಥಿತಿ ಯಾವಾಗ ಕೂಲಾಗಿ ಇರುತ್ತೋ ಸೊ ಆ ಟೈಮಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಕೆಲವೊಂದು ಕೆಲಸಗಳನ್ನು ಬೇಸಿಕ್ಕಾಗಿ ಈ ಕಸ ಹೊಡ್ಗೋದಾಗಿರ್ಬೋದು, ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಇದನ್ನೆಲ್ಲ ಮುಗಿಸಿ ನನ್ನ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ನನಗೆ ನೀರು ಕುಡಿಬೇಕು ಅಂದಾಗ ಪಟ್ಟಂತ ಇದನ್ನು ಮಾಡ್ಕೊಂಬಿಡ್ತೀನಿ. ನನ್ನ ಆವಾಗ ಸ್ನಾನ ಆಗಿರಲ್ಲ. ನಿಮಗೇನಾದರೂ ಸ್ನಾನ ಮಾಡಿಯೇ ಮಾಡಬೇಕು ಅನ್ನೋದಾಗಿ ಪರವಾಗಿಲ್ಲ, ಬಟ್ ಇದಕ್ಕೆ ಅದು ಏನೂ ಎಫೆಕ್ಟ್ ಆಗೋದಿಲ್ಲ. ಅದು ನಮ್ಮ ಒಂದು ನಂಬಿಕೆ ಮೇಲೆ ಹೋಗ್ತದೆ. ಸೊ ನನಗೆ ಒಂದು ಟೈಮ್ ಫಿಕ್ಸ್ ಮಾಡಿರ್ತೀನಿ. ಆ ಟೈಮಿಗೆ ನನಗೆ ನಾನು ಸ್ನಾನ ಮಾಡದೇ ಇರಲಿ, ಅದನ್ನು ನಾನು ಗ್ಲಾಸನ್ನು ತೊಗೊಂಡು ನನ್ನ ಒಂದು ಮ್ಯಾನಿಫೆಸ್ಟನ್ನ ನಾನು ಪ್ರಿಪೇರ್ ಮಾಡಿಕೊಂಡು ಸೊ ಹೇಳೋಕ್ಕೆ ಶುರು ಮಾಡ್ತೀನಿ. ಅನ್ಕೊತೀನಿ ನನಗೆ ಏನು ಬೇಕು, ಸೊ ಸದ್ಯಕ್ಕೆ ಏನು ಬೇಕು ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ಸೂರ್ಯ ಕಿರಣಗಳು ಎಲ್ಲ ಒಳಗಡೆ ಎನರ್ಜಿ ಕ್ರಿಯೇಟ್ ಆದಮೇಲೆ ನಾವು ಬಂದ ತಕ್ಷಣ ಇಲ್ಲಿ ಏನೋ ಮ್ಯಾನಿಫೆಸ್ಟ್ ಮಾಡಬೇಕು. ಸೊ ವಾಟ್ರಿಗೆ ನಾವು ಥ್ಯಾಂಕ್ ಯು ಹೇಳಬೇಕು 3 ಸತಿ ಅಫರ್ಮೇಷನು. ಹಾಗೆ ಅದನ್ನು ನಾವು ಗ್ರ್ಯಾಟಿಟ್ಯೂಡ್ ಹೇಳಬೇಕು, ಅಫರ್ಮೇಷನ್ ಹೇಳಬೇಕು, ಅದನ್ನೆಲ್ಲನೂ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನಾವು ಥ್ಯಾಂಕ್ ಯು ಅಂತ 3 ಸತಿ ಹೇಳಿ, ನೀರಿಗೆ 3 ಸತಿ ಥ್ಯಾಂಕ್ ಯು ಹೇಳಿದ ಮೇಲೆ ನಮ್ಮ ಒಂದು ಆಸೆನ 3 ಆಸೆನ ಅಷ್ಟೇ ನೀರಿಗೆ ನಾವು ಹೇಳಬೇಕು. 3 ಆಸೆನ ನೀರಿಗೆ ಹೇಳಿದ ಮೇಲೆ ಅದನ್ನು ನಾವು ಕುಡಿಬೇಕು. ಓಕೆನಾ? ಅದನ್ನು ನಾವು ಕುಡಿಯೋದಕ್ಕಿಂತ ಮುಂಚೆ
ಈ 3 ಆಸೆಗಳನ್ನು ಹೇಳ್ತೀರಲ್ಲ ಎಲ್ಲ ಆಗಿದೆ ಅಂತ ಒಂದು ಪಾಸಿಟಿವ್ ಸೆಂಟೆನ್ಸಲ್ಲೇ ಅಂದ್ಕೊಂಡು ನಾವು ನೀರು ಕುಡಿಬೇಕು. ಸ್ವಲ್ಪ ಹೊತ್ತಾದಮೇಲೆ ಹಾಗೆ ನೀರು ಕುಡ್ದು ಆದಮೇಲೆ ಸೊ ಏನೋ ಒಂದು ರೀತಿ ಎನರ್ಜಿ ಕ್ರಿಯೇಟ್ ಆದಂಗೆ ಆಗುತ್ತೆ ಬಾಡಿಯಲ್ಲಿ. ಅದಾದ ನಂತರ ಮತ್ತೆ ನಿಮ್ಮ ಬಾಕಿ ಕೆಲಸಗಳೆಲ್ಲ ಮಾಡ್ಕೊಂಡ್ಬಿಡ್ತೀನಿ ನಂದು. ಅಷ್ಟು ಕುಡಿದು ಸರಿ ಅದು ಗ್ಲಾಸು ಸೊ ನಂದು ಏನು ಪ್ಲೇಸ್ ಇರುತ್ತೋ ಸೊ ಅದೇ ಗ್ಲಾಸನ್ನು ನನ್ನ ಪ್ಲೇಸಿಗೆ ಹೋಗಿ ಎತ್ತಿ ಇಡ್ತೀನಿ. ಅದಾದಮೇಲೆ ಮ್ಯಾನಿಫೆಸ್ಟೇಷನ್ ಎಷ್ಟೊತ್ತು ಮಾಡಬೇಕು ಅಂತ ನೀವು ಅನ್ಕೊತಾದ್ರೆ ಒಂದು ದಿನದಲ್ಲಿ 2 ಸರ್ತಿ ಮಾಡ್ಕೋಬೋದು, 1 ಸತಿ ಆದರೂ ಮಾಡ್ಕೋಬೋದು. ಮಾರ್ನಿಂಗ್ ಈವ್ನಿಂಗ್ ಒಂದೊಂದು ಸತಿ ಮಾಡ್ತೀನಿ ಇಷ್ಟಪಟ್ಟು. ಇಲ್ಲ ನನಗೆ ಬಹಳ ಕೆಲಸ ಇತ್ತು ಸೊ ಬೇಜಾರಾಗಿತ್ತಪ್ಪ ಅಂತಂದರೆ ದಿನಕ್ಕೆ 1 ಸತಿ ಮಾರ್ನಿಂಗ್ ಆದರೂ ಕಂಪಲ್ಸರಿ ಮಾಡಬೇಕು. ನೀವು ಇದನ್ನು 3 ಮಂತ್ಸ್ವರೆಗೂ ಮಾಡಬೇಕು. ಹಾಗೆ 1-2 ದಿನ ಮಾಡಿದ ಮೇಲೆ ನನ್ನ ಕೆಲಸ ಆಗುತ್ತಾ ಆಗೋದಲ್ಲ ಅಂತೇಳೆಲ್ಲ ವಿಚಾರ ಮಾಡಬಾರ್ದು. ಇಲ್ಲಿ ವಿಚಾರಗಳನ್ನು ಬಿಟ್ಟು ಸೊ ನಂಬಿಕೆಯಲ್ಲಿ ಹೋಗ್ತಾ ಇರಬೇಕು. ಹಾಗೇ ಅದು ತನ್ನಿಂದ ತಾನೇ 2 ಮಂತ್ಸೋ 1 ಮಂತ್ಸೋ 3 ಮಂತ್ಸೋ ಆ ಕೆಲಸ ನಿಮ್ಮದು ಆರಾಮ್ಸೆ ಆಗಿಬಿಟ್ಟಿರುತ್ತೆ. ಅವು ನಿಮಗೆ ಗೊತ್ತಾಗಲ್ಲ, ಅವು ಈ ವಾಟರ್ ಮ್ಯಾನಿಫೆಸ್ಟೇಷನಿಂದನೇ ಈ ಕೆಲಸ ಆಗಿದೆ ಅಂತ. ನೀವು ಅಂದ್ಕೊಂಡು ಕೆಲಸ ಥಟ್ ಅಂತ ಆಗಿರುತ್ತೆ. ಟೈಮ್ ಇರುತ್ತೆ, ಭಾಳ ನೀವು ಅದರ ಹಿಂದೆ ಬೆನ್ನತ್ತಿದರೆ ಆಗೋದಿಲ್ಲ. ಅಂದರೆ ಆಗುತ್ತೋ ಇಲ್ಲೋ ಈ ಥರ ಕನ್ಫ್ಯೂಷನ್ಸಲ್ಲಿ ಇರಬಾರ್ದು. ಹಾಗೆ ಇವತ್ತಿನ ಒಂದು ನನ್ನ ವಿಡಿಯೋ ನನ್ನ ಒಂದು ಡೈಲಿ ವ್ಲಾಗ್ ಜೊತೆಗೇ ನಾನು ಮ್ಯಾನಿಫೆಸ್ಟೇಷನ್ನ ಶೇರ್ ಮಾಡ್ಕೋತಾ ಇರೋದು. ನಿಮಗೆಲ್ಲ ಇಷ್ಟ ಆಗ್ತಿದೆ ಅನ್ಕೋತೀನಿ. ಹಾಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಫಾಲೋ ಮಾಡ್ತೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಸೊ ಒಂದು ಲೈಕ್ ಮಾಡಿರಿ, ಹಾಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕೇಳಿ, ನಾನು ಹೇಳ್ತೀನಿ. ಹಾಗೆ ಲೈಕ್ ಕೊಡೋದ್ರಿಂದ ಇನ್ನೊಂದು ಇಷ್ಟು ಜನರಿಗೆ ಸಜೆಷನ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ ಈ ಒಂದು ವಿಡಿಯೋ. ಅದಕ್ಕೋಸ್ಕರ ಅಷ್ಟೇ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಇಲ್ಲಿ ದುಡ್ಡು ಏನೋ ಕಟ್ ಆಗೋದಿಲ್ಲ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ವಿಡಿಯೋಗಳು ಮತ್ತು ಸಜೆಸ್ ಆಗುತ್ತೆ ನಾನು ಹಾಕಿದರೆ ಜಲ್ದಿ ನಿಮಗೆ ನೋಡ್ಬೋದು. ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಮರಿಬೇಡ್ರಿ. ನಾನು ಈ ರೀತಿ ಮಾಡ್ತಿರ್ತೀನಿ. ಸೊ ಇದು ಫ್ಯಾಕ್ಟ್. ನಮ್ಮದು ಲೈಫಲ್ಲಿ ಇದನ್ನು ಅಳವಡಿಸ್ಕೊಂಡ್ಮೇಲೆ ಸ್ವಲ್ಪ ಬದಲಾವಣೆಗೆ ಮಿತಿನೇ ಇಲ್ಲ. ಹಾಗೆ ಏನೆಲ್ಲ ಬದಲಾವಣೆ ಇವತ್ತು ಏನೆಲ್ಲ ಸಕ್ಸಸ್ ಆಯಿತು ಅಂತ ಮತ್ತೆ ಒಂದೊಂದಾಗಿಯೇ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಸ್ಟೆಪ್ ವೈಸ್ ನಾನು ಹೇಳಿದ್ದೀನಿ. ಎಪಿಸೋಡ್ 1, ಎಪಿಸೋಡ್ 2, ಎಪಿಸೋಡ್ 3, ಎಪಿಸೋಡ್ 4 ಈ ರೀತಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅನ್ಕೋತೀನಿ. ಇಲ್ಲ ಅಂದರೂ ಪರವಾಗಿಲ್ಲ. ನನ್ನ ಒಂದು ಕರ್ತವ್ಯ, ನನ್ನ ಒಂದು ಸ್ಟೋರಿ, ನನ್ನ ಒಂದು ಪ್ರಾಕ್ಟಿಕಲ್ ಲೈಫಲ್ಲಿ ಏನೆಲ್ಲ ನಡೀತು ಸೊ ನಾನು ಹೇಳಲೇಬೇಕು, ನಾನು ಹೇಳ್ತೀನಿ. ಆ್ಯಸ್ ಎ ಟೀಚರ್ ಆಗಿದ್ದರಿಂದ ಮಕ್ಕಳು ಯಾವ ರೀತಿ ಟೀಚಿಂಗ್ನ ಮಾಡ್ತೀನೋ ಅದೇ ರೀತಿ ನಾನು ನನ್ನ ಒಂದು ಯೂಟ್ಯೂಬಲ್ಲಿ ನನ್ನ ಒಂದು ನಂಬಿಕೆ ಆಗಿರ್ಬೋದು, ನನ್ನ ಒಂದು ಕಲೆ ಆಗಿರ್ಬೋದು, ನನ್ನ ಒಂದು ತಿಳಿದಿರುವಂತಹ ವಿದ್ಯೆ ಆಗಿರ್ಬೋದು, ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಎಲ್ಲವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಡೈಲಿ ರೂಟೀನಲ್ಲಿ ನನ್ನ ಒಂದು ಈ ಕೆಲಸ ಆಯಿತು, ಆ ಕೆಲಸ ಇತ್ತು, ನೈಟ್ ಇದಾಯಿತು, ಇದು ಊಟ ಮಾಡಿದ್ದೆ, ಮಧ್ಯಾಹ್ನ ನಾಷ್ಟ ಮಾಡಿದ್ದೆ, ಹಾಗೆ ಹುಡುಗರು ಸ್ಕೂಲ್ಗೆ ಬಿಟ್ಟೆ, ನಾನು ಅಡುಗೆ ಮಾಡಿದೆ, ನಾನು ಅತ್ತೆ, ಮನೆಯಲ್ಲಿ ಜಗಳ ಆಯಿತು, ಹಿಂಗಾಯಿತು ಹಾಗಾಯಿತು ಅಂಥೇಳಿ ಹೇಳೋದನ್ನು ಸ್ವಲ್ಪ ಬೋರ್ ಅಂತ ಅನ್ನಿಸ್ತು. ಬಿ ಪ್ರಾಕ್ಟಿಕಲ್. ಸೊ ಪ್ರಾಕ್ಟಿಕಲ್ ಆಗಿ ಬದುಕೋಣ. ಲೈಫಲ್ಲಿ ಏನೇ ಮಾಡಿದ್ರೂ ಪ್ರಾಕ್ಟಿಕಲ್ ಆಗಿಯೇ ತೋರಿಸ್ಬೇಕು. ಈವನ್ ನಾವು ಸ್ಕೂಲಲ್ಲಾಗಿರ್ಬೋದು, ನಾವು ಯಾವುದೇ ಸರಿ ಬಟ್ಟೆ ತರಲಿಕ್ಕಾಗಿರ್ಬೋದು, ನಾವು ಪ್ರಾಕ್ಟಿಕಲ್ ಆಗಿಯೇ ವಿಚಾರ ಮಾಡ್ತೀವಿ. ಬಟ್ಟೆ ತರಲಿಕ್ಕೆ ಹೋದಾಗ ನಾವು ಅಲ್ಲಿ ಕೂಡ ಟ್ರಯಲ್ ಮಾಡ್ತೀವಲ್ಲ, ಅದು ಕೂಡ ಪ್ರಾಕ್ಟಿಕಲ್ ಆಗ್ತೈತಿ. ಹಾಗೆ ಈಗ ನಾವು ಹಣ್ಣು ಕೂಡ ತರಲಿಕ್ಕೆ ಹೋಗ್ತೀವಿ, ಅಲ್ಲಿ ಕೂಡ ಒಂದು ಪ್ರಾಕ್ಟಿಕಲ್ ಅಂತ ಅಂದರೆ ನಾವು ಹಣ್ಣನ್ನು ಟೇಸ್ಟ್ ಮಾಡ್ತೀವಿ. ಸೊ ಅಲ್ಲಿ ಒಂದು ಪ್ರಾಕ್ಟಿಕಲ್ ಕ್ರಿಯೇಟ್ ಆಯಿತು. ಹಾಗೇ ನಾವು ಏನು ಮಾಡಿರ್ತೀವೋ ನಮ್ಮ ಒಂದು ನಾನು ಪ್ರಾಕ್ಟಿಕಲಾಗಿ ಏನೇನೆಲ್ಲ ಮಾಡ್ತೀನೋ ಸೊ ಅದೆಲ್ಲ ಯೂಸ್ಫುಲ್ ಆಗುತ್ತೆ. ಅದನ್ನೇ 4 ಜನಕ್ಕೆ ನಾವು ಹೇಳಿದ್ರೆ ಅದು ಯೂಸ್ಫುಲ್ ಆಗೇ ಆಗುತ್ತೆ. ಈಗ ನಮಗೆ ಒಳ್ಳೆಯದಾಗಿದೆ ಅಂತ ನಾವು ಇಟ್ಕೊಂಡು ಕೂತ್ರೆ ಸಾಕಷ್ಟು ಜನ ಪಾಪ ನೊಂದು ಬೆಂದು ಲೈಫಲ್ಲಿ ಮುಂದೆ ಬರದೆ ಒದ್ದಾಡ್ತಿರ್ತಾರೆ. ಅಂಥವ್ರಿಗೆ ಒಂದು ಚೂರಾದರೂ ಹೆಲ್ಪ್ ಆಗುತ್ತೆ. ಹೆಲ್ಪ್ ಅಂದ್ರೇನು, ಸಾವಿರಾರು ರೂಪಾಯಿ ರೊಕ್ಕ ಕೊಟ್ಟರೆ ಹೆಲ್ಪ್ ಅಲ್ಲ. ಈವನ್ ನಮ್ಮ ಮನಸ್ಸಿಗೆ ನಂಬಿಕೆ ಬರೋ ಹಾಗೆ ಮಾಡೋದು, ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸೋದು, ಹಾಗೆ ನಮ್ಮಿಂದ ಎಲ್ಲವೂ ಸಾಧ್ಯ, ನಮ್ಮ ಮನಸ್ಸು ಎಲ್ಲೂ ಕೂಡ ಕುಗ್ಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಇದು ಒಂದು ಲೈಫನ್ನು ಒಂದು ಫುಲ್ ಸೆಂಟೆನ್ಸ್ ಅಂತ ಹೇಳ್ಬೋದು. 100ಕ್ಕೆ 100 ಕೊಡ್ತೀನಿ ಈ ಒಂದು ಸೆಂಟೆನ್ಸ್ಗೆ.
ನಮ್ಮ ಲೈಫಲ್ಲಿ ನಗು ಇರಬೇಕು, ನಗುಮುಖದಿಂದ ನಂಬಿಕೆ ಇಟ್ಕೊಂಡು ಜೀವನನ ಸಾಗಿಸ್ಬೇಕು. ಹಾಗೆ ನಮ್ಮಲ್ಲಿರುವಂತಹ ದೊಡ್ಡದಾಗಿರುವಂಥ ಶಕ್ತಿನ ಹೊರಗಡೆ ಹಾಕಬೇಕು. ಅದು ಹೊರಗಡೆ ಹೋಗದೆ ಸುಮ್ಮನೆ ಒಳಗಡೆ ಮನಸ್ಸು ಕುಗ್ಗಿ ಕುಗ್ಗಿ ಇರುತ್ತೆ. ಹಾಗಾಗಿ ಏನೂ ಇಲ್ಲ, ನಮ್ಮ ಹತ್ರನೇ ಇರುತ್ತೆ ಶಕ್ತಿ. ಹೊರಗಡೆ ಯೂನಿವರ್ಸ್ ಇರುತ್ತೆ ನಮ್ಮ ಜೊತೆ. ಕೈಗೂಡಿದಾಗ ನಮ್ಮಷ್ಟು ಬಲಶಾಲಿನೇ ಯಾರೂ ಇಲ್ಲ. ಎಲ್ಲೂ ಕೂಡ ನಾವು ಏನದು ಕಳ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ನಮ್ಮ ಒಂದು ಎನರ್ಜಿನ ಫುಲ್ ಗಟ್ಟಿಯಾಗಿ ಇಟ್ಕೋಬೋದು. ಹಾಗಾಗಿ ಎಲ್ಲೂ ಸೋಲೋಕ್ಕೆ ನಾವು ಚಾನ್ಸೇ ಇಲ್ಲ. ನಾವೊಂದು ಲೈಫಲ್ಲಿ ಗೆಲ್ಲಬೇಕು ಅಂದರೆ, ಸಕ್ಸಸ್ ಆಗಿ ಪಡ್ಕೊಳ್ಬೇಕು ಅಂತಂದರೆ ನಾವು ಕೆಲವೊಂದನ್ನು ಅಳವಡಿಸ್ಕೊಳ್ಳೇಬೇಕು. ಪ್ರತಿಯೊಬ್ಬರಿಗೂ ಒಂದು ಔರ ಕ್ರಿಯೇಟ್ ಆಗುತ್ತೆ. ಆ ಔರ ಬಲಶಾಲಿ ಆಗಿತ್ತಪ್ಪ ಅಂತಂದರೆ ಫಾಸ್ಟಾಗಿ ನಿಮ್ಮ ಕೆಲವೊಂದು ವರ್ಕ್ಗಳನ್ನು ಮಾಡಿಕೊಡುತ್ತೆ. ನಿಮ್ಮ ಔರ ಗಟ್ಟಿ ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ನಮ್ಮ ಕರ್ಮಗಳು ಕಳೆದು ಹೋಗುವವರೆಗೂ ಕಾಯಬೇಕು ಅಲ್ವಾ? ಅದಕ್ಕೋಸ್ಕರ ಕರ್ಮ ಕರೆಯೋ ತನಕ ಕಾಯಬೇಕು. ಪ್ರತಿಯೊಬ್ಬರಿಗೂ ಮ್ಯಾನಿಫೆಸ್ಟೇಷನ್ ಒಳ್ಳೇದು ಮಾಡಲಿ. ನಿಮ್ಮ ಜೀವನ ಸಕ್ಸಸ್ ಸ್ಟೋರಿ ಹತ್ತ ಸಾಗಲಿ ಅಂತ ಹೇಳ್ತಾ ಇವತ್ತಿನ ನಂದು ವ್ಲಾಗ್ ವಿಡಿಯೋ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಮತ್ತೆ ಹೊಸ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಎಲ್ಲೂ ಕೂಡ ಈ ನಮ್ಮ ಲೈಫು ಕೆಟ್ಟೋಗಲ್ಲ, ಸೊ ಒಳ್ಳೆಯದಾಗತ್ತೆ. ಹಾಗಾಗಿ ಹೇಳ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು.